ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ವೀಕ್ಷಕರೇ, ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ. ತಿಪ್ಪನಾಯಕನಹಳ್ಳಿಯಲ್ಲಿ ವಿಜೃಂಭಣೆಯಿಂದ ನಡೆಯಿತು ಶ್ರೀ ಕರಿಬಸವೇಶ್ವರ ರಥೋತ್ಸವ. ಹೌದು ವೀಕ್ಷಕರೇ, ಹರಪನಹಳ್ಳಿ ತಾಲೂಕಿನ ತಿಪ್ಪನಾಯಕನಹಳ್ಳಿ ಗ್ರಾಮದಲ್ಲಿ ಇಂದು ಶ್ರೀ ಕರಿಬಸವೇಶ್ವರ ಸ್ವಾಮಿಯ ರಥೋತ್ಸವ ವೈಭವ ಜರುಗಿತ್ತು. ದೇವಸ್ಥಾನದಿಂದ ಭವ್ಯ ಮೆರವಣಿಗೆಯಲ್ಲಿ ಸಾಗಿ ಬಂದ ಸ್ವಾಮಿಯ ಮಹೋತ್ಸವ ಮೂರ್ತಿ ರಥಕ್ಕೆ ಪ್ರದರ್ಶನ ಹಾಕಿ ಬಳಿಕ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಬೃಹತ್ ಹೂಮಾಲೆ, ಬಣ್ಣ ಬಣ್ಣದ ಪಟಾಕಿ, ತಾಳೀರು ತೋರಣಗಳಿಂದ ಸಿಂಗಾರಿಸಿದ ರಥಕ್ಕೆ ಮಹಾಮಂಗಳಾರ ನೆರವೇರಿಸಿದಂತೆ ಅಪಾರ ಭಕ್ತರು ಜಯಘೋಷಣೆಯೊಂದಿಗೆ ರಥೋತ್ಸವ ಪ್ರಾರಂಭವಾಯಿತು. ರಸ್ತೆ ಬದಿಯಲ್ಲಿ ನೆಲೆದಿದ್ದ ಭಕ್ತರು ಸಮೂಹ ರಥಕ್ಕೆ ಬಾಳೆಹಣ್ಣು ಎಸೆದು ಒತ್ತತ್ತಿ ಎಸೆದು ಭಕ್ತಿ ನಮಸ್ಕರಿಸಿದ್ದರು. ರಥವು ಊರಿನ ದ್ವಾರಬಾಗಿಲವರೆಗೆ ತೆರಳಿ ಮೂಲ ಸ್ಥಳಕ್ಕೆ ಹಿಂತಿರುಗಿದ್ದು ಸಮಳ, ನಂದಿಕೋಲು, ಮಾಂಗಳಗಳು ವಿಜೃಂಭಣೆಯ ರಥೋತ್ಸವದ ಮೆರುಗು ಹೆಚ್ಚಿಸುವುದು. ಸುತ್ತಮುತ್ತ ಗ್ರಾಮಗಳಿಂದ ನೂರಾರು ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಆಶೀರ್ವಾದ ಪಡೆದರು. ವರದಿ ಬಿ ಸಲೀಂ ಸಾಬ್, ಹೊಂಬಳಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ. ₹500 ಚೀಟೇರಿ ಬರ್ಮಪ್ಪ ಒಂದ್ ಸಾರಿ, 501 ರೂಪಾಯಿ ಚೀಟೇರಿ ಬರ್ಮಪ್ಪ ಒಂದ್ ಸಾರಿ, 501 ರೂಪಾಯಿ ಚೀಟೇರಿ ಬರ್ಮಪ್ಪ ಎರಡು ಸಾರಿ, 501 ರೂಪಾಯಿ, 501 ರೂಪಾಯಿ. ಸರಿಯಾದ ಸಮಯದಲ್ಲಿ 11:30ಕ್ಕೆ ಶ್ರೀ ಕರಿಬಸವೇಶ್ವರ ಮಹಾಸ್ವಾಮಿಯ ರಥೋತ್ಸವವನ್ನು ಜರುಗಿಸಲಾಗಿದೆ. 8:30 ಬೆಳಗಿನ ಜಾವದಲ್ಲಿ ಸ್ವಾಮಿಯ ರುದ್ರಾಭಿಷೇಕ ಆಗಿದೆ. 17ನೇ ತಾರೀಕು ಸಾಯಂಕಾಲ 4 ಗಂಟೆಯಿಂದ ಹಿಡಿದು ಸುಮಾರು 11:30 ತನಕ ಗಂಗೆ ಪೂಜೆಯಿಂದ ಎಲ್ಲ ಮಹಿಳೆಯರು ಮತ್ತು ಮಕ್ಕಳು ಅದರಲ್ಲಿ ಭಾಗವಹಿಸಿ ಈ ಸಮಾರಂಭವನ್ನು ಎಲ್ಲರೂ ಸುಸಜ್ಜಿತವಾಗಿ ನಡೆಸಿಕೊಟ್ಟಿರುತ್ತಾರೆ. ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಶ್ರೀ ತಿಪ್ಪನಾಯಕನಹಳ್ಳಿಯ ಹಿರಿಯರಿಂದ ಮತ್ತು ಈ ಮಠದ ಈ ಸ್ವಾಮೀಜಿಗಳ ಇವರಿಂದ ಮತ್ತು ಬಂದಿರತಕ್ಕಂಥ ನಮ್ಮ ಈ ವಾಹಿನಿಯ
ಅವರಿಗೂ ಸಹ ಈ ತಿಪ್ಪನಾಯಕನಹಳ್ಳಿಯಿಂದ ಅವರಿಗೆ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಜೈ ಜೈ ಮಾತೆ.